ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನೇ ಮನೆ ಬೇಕಾ ಸುಂದರ. ಸ್ವಾಗತಂ ಸುಸ್ವಾಗತಂ. ನಾನೆಂದು ನಿಮ್ಮವ ನಿಮ್ಮಿಂದ ಗೆದ್ದವ ಬೇಕೆಂದು ನಿಮ್ಮ ಅಭಿಮಾನ. ಏನಪ್ಪ ಇಷ್ಟು ದಿನ ನಂತರ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಗೈಸ್, ನಾನು ಏನಾದ್ರು ಒಂದು ಆಸೆ ಪಟ್ರೆ ಅದು ತಗೊಳ್ಳೋಗಿಂಟ ನನಗೆ ಸಮಾಧಾನ ಇಲ್ಲ. ಅಲ್ಲಿ ಗಂಟ ನಾನು ಏನೇನು ಮಾಡ್ತಾ ಇದ್ದೀನಿ ಸ್ಟಾಪ್ ಮಾಡ್ಬಿಡ್ತೀನಿ. ಏನೇನು ಸ್ಟಾಪ್ ಮಾಡಲ್ಲ, ಏನು ಯೂಟ್ಯೂಬ್ಗೋಸ್ಕರ ಮಾಡ್ತೀನಿ ಅದು ಮಾತ್ರ ಸ್ಟಾಪ್ ಮಾಡ್ತೀನಿ. ಏನೇನೆಲ್ಲ ಸ್ಟಾಪ್ ಮಾಡಲ್ಲ. ಯಾಕಪ್ಪ ಇವತ್ತಿನ ವಿಡಿಯೋ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ನಾನು ಮೈಕ್ ತಗೋಬೇಕು ಅನ್ಕೊಂಡಿದ್ದೆ ಯೂಟ್ಯೂಬ್ಗೆ. ಅದು ತುಂಬಾ ಕಮ್ಮಿ ದುಡ್ಡೇನಲ್ಲ, ನನಗೆ ಜಾಸ್ತಿ ಅಮೌಂಟೇ. ಅದು 11,000 ರೂಪಾಯಿ ಕೊಟ್ಟು ಮೈಕ್ ತಗೋಬೇಕಂತಿದ್ದೆ. ನನ್ನ ಹತ್ರ ದುಡ್ಡಿರಲಿಲ್ಲ. ನಾನು ತಗೋತಾರಲ್ಲ, ಯಾಕಂದ್ರೆ ಜಿಮ್ಣ ಮಾಡ್ತಾ ಇದ್ದೆ ನಾನು ತುಂಬ. ಅದಕ್ಕೆ ತಗೋಬೇಕು ಅಂತ ನಾನು ಸಮಾಧಾನ ಇರಲಿಲ್ಲ. ಅದಕ್ಕೆ ಫೈನಲ್ ಇವತ್ತು ಮೈಕ್ ತರಿಸಿದ್ದೀನಿ. ಈ ಹೆಸರು ಬಂದು ಆಲಿಲ್ಯಾಂಡ್ ಲಾರ್ಕ್ M2S ಮೈಕ್. ಈ ಮೈಕ್ ಯಾಕಪ್ಪ ತರಿಸಿದ್ದೀನಿ, ಏನು ತರಿಸಿದ್ದೀನಿ, ಯಾಕೆ ತರಿಸಿದ್ದೀನಿ ಎಲ್ಲ ನಿಮ್ಗೆ ಇವತ್ತು ಕ್ಲೀನಾಗಿ ಅರ್ಥ ಆಗಿ ತಿಳಿಸ್ತೀನಿ. ಅದು ಬಿಟ್ಟು ಈ ಮೈಕ್ ಯಾಕೆ 11,000 ಕೊಟ್ಟು ತಗೋಬೇಕು ಅಂತ ಹೇಳ್ತೀನಿ. ಬನ್ನಿ ಗೈಸ್, ಮೊದಲು ಮೈಕ್ನ ಅನ್ಬಾಕ್ಸ್ ಮಾಡೋಣ. ಮೈಕ್ ಒಳಗಡೆ ಏನೇನಿದೆ ನೋಡೋಣ ಬನ್ನಿ. ಇವಾಗ ಈ ಬಾಕ್ಸ್ ಒಳಗಡೆ ಏನೇನು ಕೊಟ್ಟವ್ರೆ ಅಂತ ಹೇಳ್ತೀನಿ ಬನ್ನಿ. ಫಸ್ಟು ಅಮೆಝಾನ್ ಬಾಕ್ಸ್ ಇರುತ್ತೆ. ಅದು ಓಪನ್ ಮಾಡಿದ ತಕ್ಷಣ ನಿಮಗೆ ಆಲಿಲ್ಯಾಂಡ್ ಬಾಕ್ಸ್ ಸಿಗುತ್ತೆ. ಡೈರೆಕ್ಟ್ ಆಲಿಲ್ಯಾಂಡ್ ಬಾಕ್ಸ್ ಸಿಗುತ್ತೆ. ಇದೇ ಮೈಕು ನಿಮಗೆ ಆಲಿಲ್ಯಾಂಡ್ ಲಾರ್ಕ್ M2S ಮೈಕ್ ಅಂತ. ಇದು ಓಪನ್ ಮಾಡಿದ ತಕ್ಷಣ ಹೆಂಗಿರುತ್ತೆ ಅಂದರೆ ಒಳಗಡೆ ತೋರಿಸ್ತೀನಿ ನೋಡಿ. ಇದು ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟ್ ಮೈಕ್ ಸಿಗುತ್ತೆ. ಮೈಕ್ ಬಗ್ಗೆ ಆಮೇಲೆ ಮಾತಾಡೋಣ, ಮೈಕ್ ಸೈಡಲ್ಲಿ ಇರ್ತೀನಿ. ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ತೆಗೆದ್ರೆ ನೆಕ್ಸ್ಟ್ ಬರೋದೆ ಯೂಸರ್ ಮ್ಯಾನುವಲ್, ಕಿಕ್ ಸ್ಟಾರ್ಟರ್ ಗೈಡ್ ಎಲ್ಲ ಸಿಗುತ್ತೆ. ಅದು ನೆಕ್ಸ್ಟ್ ತೆಗೆದ್ರೆ ಗೈಸ್, ಇದ್ರೊಳಗಡೆ ತೆಗೆದ್ರೆ ಏನೇನಿದೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಫಸ್ಟು ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟವ್ರೆ. ಇದು ನಾಯ್ಸ್ ಕ್ಯಾನ್ಸಲೇಷನ್ ಬಂದರೆ ತುಂಬ ಆಚೆ ಕಡೆ ಗಾಳಿ ಸೌಂಡ್ ಜಾಸ್ತಿ ಇರುತ್ತಲ್ಲ, ಗೊರಗೊರಂತ ಸೌಂಡ್ ಬರುತ್ತಲ್ಲ, ಅದು ಅವಾಯ್ಡ್ ಮಾಡೋಕ್ಕೋಸ್ಕರ ಇದು ಕೊಟ್ಟಿರ್ತಾರೆ. 2 ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟ್ ಒಳಗಡೆ ಏನಿಲ್ಲ. ಎಷ್ಟೊಂದು ಕ್ಯಾರಿ ಮಾಡೋಕ್ಕೊಂದು ಪೌಚ್ ಥರ ಕೊಟ್ಟವ್ರೆ. ಆಮೇಲೆ ನೆಕ್ಸ್ಟ್ ಡೈರೆಕ್ಟ್ ಮೈಕ್ ಗಾಯ್ಸ್. ನೋಡಿ ಗಾಯ್ಸ್, ಮೈಕ್ ನೋಡೋಕೆ ಹಿಂಗಿದೆ. ಓಪನ್ ಮಾಡಿದ ತಕ್ಷಣ ಹಿಂಗಿರುತ್ತೆ. ಒಳಗಡೆ ಒಂದು ರಿಸೀವರು ಮತ್ತು 2 ಮೈಕು. ಮುಂಚೆ ಎಲ್ಲ ಆಲಿಲ್ಯಾಂಡ್ ಲಾರ್ಕ್ M2 ನಿಮಗೆ ಮ್ಯಾಗ್ನೆಟಿಕ್ ಬರ್ತಾಯಿತ್ತು, ಆದರೆ ಇದು ಕ್ಲಿಪ್ಪಿಂಗ್ ಟೈಪ್ ಬಂದಿದೆ ಈ ಸಲ ಮೈಕು. ಈ ಮೈಕು ಏನು ಕ್ವಾಲಿಟಿ ಹೆಂಗೆ ಅಂತ ಕನೆಕ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಕನೆಕ್ಟ್ ಮಾಡೋದು ತುಂಬ ಈಸಿ. ಇದು ಜಸ್ಟು ಈ ಥರ ಒಂದು C ಟೈಪ್ ಕೇಬಲ್ ಕೊಟ್ಟಿದ್ದಾರೆ, ಪಿನ್ ಕೊಟ್ಟಿದ್ದಾರೆ. ತಗೊಂಡು ಡೈರೆಕ್ಟ್ ಕ್ಯಾಮ್ರಾಕ್ಕೆ ಚುಚ್ಚೋದು ಗೈಸ್. ಇವಾಗ ಒಂದು ಮೊಬೈಲ್ ತಗೋತೀನಿ ಗೊತ್ತಾಗುತ್ತೆ ನೋಡಿ. ಜಸ್ಟ್ ಇದೇ ಮೊಬೈಲ್ ಅಂದ್ಕೊಳ್ಳಿ. ಜಸ್ಟ್ ಹಿಂಗೆ ಈ ಮೊಬೈಲ್ಗೆ ಹಾಕೋದು ಇಷ್ಟು ನೋಡಿ ಗೈಸ್, ಕನೆಕ್ಟ್ ಆಗೋಯ್ತು. ಎನಿ ಒಂದು ಮೊಬೈಲ್ ಗೈಸ್, ಇದೇ ಮೊಬೈಲಲ್ಲಿ ಕ್ಯಾಮ್ರಾ ಓಪನ್ ಮಾಡ್ಕೊಳ್ಳಿ, ಡೈರೆಕ್ಟ್ ರೆಕಾರ್ಡಿಂಗ್ ಕೊಡಿ ಗೈಸ್. ಏನು ಕೇಳಲ್ಲ, ಡೈರೆಕ್ಟ್ ರೆಕಾರ್ಡಿಂಗ್ ಆನ್ ಆಗುತ್ತೆ. ನೆಕ್ಸ್ಟ್ ಇದು ರಿಮೂವ್ ಮಾಡ್ಬೇಕಂದ್ರೆ ತುಂಬ ಈಸಿ. ಹಿಂಗೆ ಹೇಳಿದ್ರೆ ರಿಮೂವ್ ಆಗ್ಬಿಡುತ್ತೆ. ಇವಾಗ ನಾನು ಫೋನ್ ಕನೆಕ್ಟ್ ಮಾಡ್ತೀನಿ. ವಾಯ್ಸ್ ಕ್ವಾಲಿಟಿ ಹೆಂಗೆ ಬರುತ್ತೆ ನೋಡೋಣ ಬನ್ನಿ. ರೆಕಾರ್ಡಿಂಗ್ ಆಫ್ ಮಾಡಿ. ಇವಾಗ ನಾನು ಇದೇ ಮೈಕ್ನ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ. ಕನೆಕ್ಟ್ ಮಾಡ್ಕೊಳ್ಳೋದು ತುಂಬ ಏನು ಕಷ್ಟ ಇಲ್ಲ. ಜಸ್ಟ್ ಈ ಥರ ಕ್ಲಿಪ್ ಟೈಪಲ್ಲಿ ಕೊಟ್ಟಿರ್ತಾರೆ. ಕ್ಲಿಪ್ ತೊಗೊಳ್ಳಿ, ನಿಮ್ಮ ಶರ್ಟ್ಗೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಪ್ರೊಫೆಷ್ನಲ್ಲಾಗೆ, ಎಷ್ಟು ಡಿಸಿಪ್ಲಿನ್ ಆಗಿದೆ. ಬೇರೆ ಮೈಕ್ ಥರ ತುಂಬ ಹೈಲೈಟ್ ಆಗೋದು ಆ ಥರ ಗಜ್ಜಿ ಇಲ್ಲ, ಕ್ಲೀನಾಗಿ ಡಿಸಿಪ್ಲಿನ್ ಆಗಿದೆ. ಅದಕ್ಕೆ ಇಷ್ಟು ಅಮೌಂಟ್, ಅದಕ್ಕೆ ಕಾಸ್ಟ್ಲಿ. ಇವಾಗ ನಾನು ಆಚೆ ಕಡೆ ಹೋಗ್ತೀನಿ ನೋಡಿ. ಇವಾಗ ಫೋನ್ ಇಲ್ಲಿದೆ, ಈ ಕಡೆ ತಿರ್ಸು ಕ್ಯಾಮ್ರಾ. ಇವಾಗ ನೋಡು, ನೀನು ಅಲ್ಲೇ ಇರ್ಬೋಡ್ಬೇಡ ನೋಡಿ ಗಾಯ್ಸ್. ಇವಾಗ ಎಷ್ಟು ದೂರದಲ್ಲಿದ್ದೀನಿ ನಾನು, ಆಲ್ಮೋಸ್ಟ್ ಒಂದು 30 ಮೀಟರ್ಸ್ ದೂರದಲ್ಲಿದ್ದೀನಿ. ನಾನು ವಾಯ್ಸು ನಿಮಗೆ ಕ್ಲಿಯರಾಗಿ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಇವಾಗ ನಿಮ್ಗೆ ಎಷ್ಟು ದೂರದಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ನಾನು ಸ್ವಲ್ಪ ದೂರ ಆಚೆ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಚೆ ಬಾ. ಹಾಂ ಗಾಯ್ಸ್ ನೋಡಿ, ಇವಾಗ ನಾನು ನಮ್ಮ ಅಂಗಡಿಯಿಂದ ಆಚೆ ಮೇನ್ ರೋಡಲ್ಲಿದ್ದೀನಿ. ವಾಯ್ಸು ನಿಮಗೆ ತುಂಬ ಜಾಸ್ತಿ ನಾಯ್ಸ್ ಕ್ಯಾನ್ಸಲೇಷನ್ ಜಾಸ್ತಿ ಬರ್ತಾ ಇದೆ. ಈಗ ಸ್ವಲ್ಪ ದೂರ ಹೋಗಿ ತೋರಿಸ್ತೀನಿ ನಿಮಗೆ. ಮೈಕು ಎಲ್ಲಿಗಿಂತ ಸೌಂಡ್ ಬರುತ್ತೆ ಅಂತ ದೂರ ಹೋಗಿ ತೋರಿಸ್ತೀನಿ ನೋಡಿ. ಇವಾಗ ಆಲ್ಮೋಸ್ಟ್ ಒಂದು 20 ಮೀಟರಷ್ಟು ದೂರ ಇರ್ಬೋದೇನೋ. ಇನ್ನೂ ದೂರ ಹೋಗಿ ತೋರಿಸ್ತೀನಿ ನೋಡಿ ಬೇಕು ಅಂದರೆ. ಇವಾಗ ಒಂದು 50 ಮೀಟರ್ ದೂರ ಬಂದಿದ್ದೀನಿ. ಇನ್ನೂ ದೂರ ಬಂದರೆ 60 ಎಷ್ಟು ನೋಡಿ. 300 ಮೀಟರ್ ಕೊಟ್ಟಿರೋದಲ್ವಾ. ನಾನು ನಿಮಗೆ ನಿಮಗೆ ಕ್ಲಿಯರಾಗಿ ಕೇಳಿಸಿರಲ್ತು. ಇವಾಗ ಏನು ಮಾಡಬೇಕು ಅಂದರೆ, ನಾವು ಇದರಲ್ಲಿ ವಾಯ್ಸ್ ನಾಯ್ಸ್ ಕ್ಯಾನ್ಸಲೇಷನ್ ಬಟನ್ ಕೊಟ್ಟಿದ್ದಾರೆ, ರೆಡ್ ಕಲರು. ಒಂದ್ಸಲಿ ಕ್ಲಿಕ್ ಮಾಡಿದ್ರೆ ವಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗುತ್ತೆ. ಈಗ ಆಲ್ಮೋಸ್ಟ್ ಒಂದು 100 ಮೀಟರ್ ದೂರ ಇದ್ದೀನಿ. ತುಂಬ ಹಿಂದೆ ಹೋಗೋಕ್ಕಾಗಲ್ಲ, ಗಾಡಿ ಬರುತ್ತೆ. ಇವಾಗ ನಿಮಗೆ ಕ್ವಾಲಿಟಿ ಹೆಂಗೆ ಬಂದಿದೆ ಅಂತ ಗೊತ್ತಾಗುತ್ತೆ ನೋಡಿ. ಇವಾಗ ಅಂಗಡಿ ಹತ್ರ ಹೋಗ್ತೀನಿ ರೀ, ನಿಮಗೆ ವಾಯ್ಸು ಕ್ಲಿಯರಾಗಿ ಕೇಳಿಸುತ್ತೆ ನಿಮಗೆ. ಇವಾಗ ಹತ್ರ ಬರ್ತಾಯಿದ್ದೀನಿ ನಾನು, ದೂರದಿಂದ ಹತ್ರ ಬಂದಿದ್ದೀನಿ. ಇವಾಗ ನಿಮ್ಗೆ ಗೊತ್ತಾಗಿರುತ್ತೆ ಡಿಫ್ರೆನ್ಸ್ ಹೆಂಗಿರುತ್ತೆ ವಾಯ್ಸ್ದು ಕ್ವಾಲಿಟಿದು ಅಂತ. ಗೈಸ್ ಕ್ವಾಲಿಟಿ ಎಲ್ಲ ಕೇಳಿಸ್ಕೊಂಡಿರ್ತೀರ ಹೇಗಿದೆ ಅಂತ. ಇದು ವಿತ್ ಮೈಕ್ ಬಗ್ಗೆ ಗೈಸ್ ಹೇಳ್ದೆ ಮಾತಾಡೋಂಗಿಲ್ಲ. ಮೈಕ್ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಈ ವಿಡಿಯೋ ನಾನು ಯಾಕೆ ಮಾಡಿದ್ದು ಅಂದರೆ, ಸುಮಾರು ಜನ ಬೇಸಿಕ್ ಅವ್ರು ಸ್ಟಾರ್ಟ್ ಮಾಡೋರಿಗೆ ಡೌಟ್ ಇರುತ್ತೆ, ಇದು ಹೆಂಗೆ ಯಾವ ಮೈಕ್ ತೊಗೋಬೇಕು, ಏನು ಮಾಡಬೇಕು ಅಂತ. ಅದು ನನ್ನ ಫೋಟೋಗ್ರಫಿ ಫೀಲ್ಡಲ್ಲಿ ಇರೋದ್ರಿಂದ ಮೈಕ್ ಕ್ವಾಲಿಟಿ, ಕ್ಯಾಮ್ರಾ ಕ್ವಾಲಿಟಿ ತುಂಬ ಇಂಪಾರ್ಟೆಂಟು. ನನ್ನ ಚಾನಲ್ ಸಬ್ಸ್ಕ್ರೈಬರ್ ಜನ ಇಲ್ಲದೇ ಇರ್ಬೋದು, ಆದರೆ ಒಳ್ಳೆ ಕಾಂಟೆಂಟ್ ಕೊಟ್ಟರೆ ಜನ ಬರ್ತಾನೆ ನಂಬಿಕೆ ನನ್ನ ನಿಜ ಖಂಡಿತ ನನಗಿದೆ.
ಅದಕ್ಕೋಸ್ಕರ ನಾನು ಒಳ್ಳೆ ಕ್ವಾಲಿಟಿ ಕೊಡಬೇಕಂತ ಅದಕ್ಕೆ ನಾನು ಸ್ಟಾರ್ಟಿಂಗು ಬರೀ 80 ಜನ ಇದ್ದಾರೆ ನನಗೆ ಅಷ್ಟೇನು ಸಬ್ಸ್ಕ್ರೈಬರು, ಆದರೂ ಒಳ್ಳೆ ಬೆಸ್ಟ್ ಮೈಕ್ ಕೊಡಬೇಕು ಅಂತ ನಾನು ಈ ಮೈಕನ್ನು ತೊಗೊಂಡಿದ್ದೀನಿ. ಯಾರು ತೊಗೊಳ್ಳೋರಿದ್ರೆ ಈ ಮೈಕ್ ತೊಗೊಳ್ಳಿ, ನಿಜ ಬೆಸ್ಟ್ ಮೈಕ್ ಗೈಸ್, ತುಂಬ ಚೆನ್ನಾಗಿದೆ. ಸ್ಟಾರ್ಟ್ ಮಾಡೋವಾಗಲಿ ಇಲ್ಲ ನಮ್ಮ ಫೋಟೋಗ್ರಾಫರ್ಸ್ ಸುಮಾರು ಜನ ಡೌಟ್ ಇರುತ್ತೆ ಯಾವ ಮೈಕ್ ತೊಗೊನಿ ಅಂತ. ಆಲಿನಟ್ ಲಾರ್ಕ್ M2S ಮೈಕು ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ಮೌಂಟ್ ಬರುತ್ತೆ, ಒಂದು USB Type-C ಬರುತ್ತೆ. ಇವಾಗ ನಿಮ್ಗೆ ಡೌಟ್ ಇರುತ್ತೆ, ಇವಾಗ ನಾನು ಮಾತಾಡ್ತಾ ವಿತ್ ಮೈಕು ವಿತೌಟ್ ವಾಯ್ಸ್ ಆಗಿರುತ್ತೆ ಅಂತ ಜಸ್ಟ್ ನಾನು ಆ ಪಿನ್ ಕೋಡ್ ಇರ್ತಾರಲ್ಲ ಆ ಪಿನ್ನ ತೆಗೆದು ನಿಮಗೆ ವಿತೌಟ್ ವಾಯ್ಸ್ ಮಾಡ್ತೀನಿ ನೋಡಿ ಗೈಸ್. ಇವಾಗ ವಿತೌಟ್ ವಾಯ್ಸ್ ನೋಡಿ ಎಷ್ಟು ಕ್ಲೀನಾಗಿ ಬರ್ತಾಯಿಲ್ಲ ಒಂಥರ ನೋಡಿ, ಪಿನ್ ನನ್ನ ಕೈಲಿದೆ ನೋಡಿ, ವಿತೌಟ್ ವಾಯ್ಸ್ ಇದು. ಅವಾಗೆ ವಾಯ್ಸ್ ನಿಮ್ಗೆ ಹೆಂಗೆ ಪ್ರೊಫೆಷ್ನಲಾಗಿ ಕೇಳಿಸ್ತಾ ಇತ್ತು, ಇವಾಗ ವಾಯ್ಸ್ ನೋಡಿ ನಿಮ್ಗೆ ಹೆಂಗೆ ಕೇಳಿಸ್ತಾ ಇದೆ ಅಂದರೆ ಏನು ಕೇಳಿಸ್ತಾನೆ ಇರಲ್ಲ ನಿಮಗೆ, ಫುಲ್ಲು ದೂರದಲ್ಲಿ ಕೇಳಿಸ್ತಿರೋ ಥರ ಫೀಲ್ ಆಗ್ತಾಯಿದೆ ನಿಮಗೆ. ಅದೇ ನಾನು ಮೈಕ್ ಹಾಕೊಂಡು ನಿಧಾನಕ್ಕೆ ಮಾತಾಡಿದ್ರು ನಿಮಗೆ ಕ್ಲೀನಾಗಿ ಕೇಳಿಸುತ್ತೆ. ಇವಾಗ ಮೈಕ್ ಹಾಕೊಂಡು ವಾಯ್ಸ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ಜಸ್ಟು ಮೈಕ್ ಪಿನ್ ಕನೆಕ್ಟ್ ಮಾಡಿದ್ರೆ ಮುಗೀತು, ವಾಯ್ಸ್ ಬಂದುಬಿಡುತ್ತೆ. ಏನು ಜಾಸ್ತಿ ನಿಮಗೆ ಗಜಿಬಿಜಿ ಅನ್ನೋದಿಲ್ಲ ಗೈಸ್, ಸಿಂಪಲ್ ಅಂದ್ರೆ ಸಿಂಪಲ್. ಅದಕ್ಕೆ ನಾನು ನಿಮಗೆ ಈ ಉನ್ನತ ಬೆಸ್ಟ್ ಮೈಕ್ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾ ಇರೋದು. ಇನ್ನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕ್ರೇಜಿ ವಿಡಿಯೋ ಪ್ಲ್ಯಾನ್ ಮಾಡಿದ್ದೀನಿ, ಆದಷ್ಟು ಬೇಗ ಬರುತ್ತೆ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಇದನ್ನು ಕ್ಯಾರಿ ಮಾಡೋದು ಎಷ್ಟು ಈಸಿ ಅಂದರೆ ಚಿಕ್ಕ ಬಾಕ್ಸು ಗೈಸ್ ನೋಡಿ, ಇಷ್ಟೇ ಬಾಕ್ಸ್ ಕೊಡೋದು. ಬಾಕ್ಸ್ ಒಳಗಡೆ ಓಪನ್ ಮಾಡಿದ್ರೆ ಇಷ್ಟ ಈ ಥರ ತಗೊಳ್ಳಿ, ಅಜ್ಜಿ ಹಿಂಗೆ ಇಟ್ಕೊಳ್ಳಿ, ಜೋಬ್ಗೆ ಹಾಕ್ಕೊಳ್ಳಿ, ಹೋಯ್ತಾ ಇರಿ, ಫುಲ್ಲು ಈಸಿ ಗೈಸ್. ಅದಕ್ಕೆ ನಾನು ನಿಮಗೆ ಒಂದು ಹೆಲ್ಪ್ಫುಲ್ ಆಗಲಿ ಅಂತ ವಿಡಿಯೋ ಮಾಡಿದ್ದು. ಇಷ್ಟು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಬಾಯ್.